ಹಾಯ್ ಫ್ರೆಂಡ್ಸ್, ಇವತ್ತು ಏನಿಲ್ಲ, ನಮ್ಮಮ್ಮ ಬೆಳಿಗ್ಗೆ ಹೂವಿನ ಕೋಸ್ತಾ ಇದ್ರು. ಹಾಯ್ ಫ್ರೆಂಡ್ಸ್, ನಮ್ಮಮ್ಮ ಇವತ್ತು ಹೂ ಕೋಸ್ತಾ ಇದ್ರು. ಸೊ ಏನಿಲ್ಲ, ಫಸ್ಟ್ ಟೈಮ್ ನಾನು ಗೋಬಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ. ನೀವು ನನ್ನ ಜೊತೆ ಕಲೀರಿ, ಬನ್ನಿ. ಫ್ರೆಂಡ್ಸ್, ಇವಾಗ ಗ್ಯಾಸ್ ಹಚ್ಚಿದ್ದೀವಿ. ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಕಲ್ಲುಪ್ಪು, ಒಂದು 5 ನಿಮಿಷ ಕಾಯೋಣ. ಏನಕ್ಕೆ ಅದು ಕುದಿಬೇಕು, ಕುದ್ದಾದ್ಮೇಲೆ ಇದನ್ನ ಹಾಕೋಣ. ಫ್ರೆಂಡ್ಸ್, ಈಗ ನೀರು ಕುದೀತಿದೆ. ಸೊ ನಾನೆಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ನೀರು ಕುದಿಬೇಕಾದ್ರೆ ಇದನ್ನು ಹಾಕ್ತೀನಿ ನಾನು. ಯಾಕಂದರೆ ಮುಂಚೆ ಆಗಿರೋ ಫುಲ್ ಮೆತ್ತಗಾಗ್ಬಿಡುತ್ತೆ ಅಂತಲೇ ಆಗ್ತಿಲ್ಲ ನಾನು. ಅಂದರೆ ನಾನು ಆ್ಯಕ್ಚುಲಿ ವಿಡಿಯೋದಲ್ಲಿ ನೋಡಿದ್ದು, ನನಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಇದು ಫುಲ್ ಸ್ಮ್ಯಾಶ್ ಆಗುತ್ತೆ ಆಮೇಲೆ ಅಂತ ನೀರು ಕುದ್ದಾದ್ಮೇಲೆ ಆಗ್ತಾ ಇದೆ. ಈಗ ಹಾಕಿದ್ದೀನಿ, ಒಂದು 2 ನಿಮಿಷ ಆದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಕಿ ಒಂದು 2 ನಿಮಿಷ ಆಯ್ತು. ಈಗ ನೀವು ನೋಡ್ಬೋದು, ಈಗ ಕುದೀತಿದೆ. ಸೊ ಇದನ್ನು ಆಫ್ ಮಾಡ್ಕೊಂಡ್ಬಿಡೋಣ. ಆಫ್ ಮಾಡ್ಕೊಂಡ್ಬಿಟ್ಟು ಸೈಡ್ ತೆಗೆದಿಟ್ಕೊಂಡ್ಬಿಡೋಣ. ಸೊ ಈಗ ಅದಕ್ಕೆ ಬೇಕಾಗಿರೋ ತರಕಾರಿ ಏನಿಲ್ಲ ಗೈಸ್, ಇದು ಸಿಂಪಲ್ ಆಗಿದೆ. ಒಂದು 3 ಈರುಳ್ಳಿ, 2 ಕಡ್ಡಿ ಕರಿಬೇವು, ಒಂದು 4ರಿಂದ 5 ಮೆಣಸಿನ್ಕಾಯಿ, 1 ಬೆಳ್ಳುಳ್ಳಿ, 1 ಶುಂಠಿ, ಸ್ವಲ್ಪ ಕೊತ್ತಂಬರಿ. ಇಷ್ಟು ಸಿಂಪಲ್ ಆಗಿ ಮಾಡ್ಕೊಳಕ್ಕೆ. ನೀವು ಮನೆಗೆ ಮಾಡ್ಕೊಂಡು ತಿಂತೀರಾ ಅಂದರೆ ಇಷ್ಟು ಸಾಕಾಗತ್ತೆ. ಸೊ ನಾನು ಓವರ್ ಆಗಿ ಜಾಸ್ತಿ ಮಾಡ್ಕೊಂಡಿಲ್ಲ, ಇಷ್ಟು ಚಾಪ್ ಮಾಡ್ಕೊಳ್ಳೋಣ. ನಾನು ಚಾಪ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈಗ ತರಕಾರಿ ಎಲ್ಲ ತೊಳ್ಕೊಂಬೋಣ. ಫ್ರೆಂಡ್ಸ್, ಇಲ್ಲಿ ಕಟ್ ಮಾಡ್ತೀನಿ. ಈರುಳ್ಳಿ ಆದಷ್ಟು ಸ್ಲೈಸ್ ಮಾಡ್ಕೊಳ್ಳಿ. ಸೊ ಏನಂದರೆ ಅದು ಗೋಬಿ ತಿನ್ಬೇಕಾದ್ರೆ ಒಂಥರ ಕರಮ್ ಅಂತ ಚೆನ್ನಾಗಿರುತ್ತೆ. ನೀವು ಸಣ್ಣಗೆ ಚಾಪ್ ಮಾಡ್ಕೊಂಡ್ಬಿಟ್ರೆ ಅದೇನು ಈರುಳ್ಳಿನೇ ಕಾಣಿಸಲ್ಲ ನನಗೆ. ಅದು ನನಗೆ ಇಷ್ಟ ಆಯ್ತಲ್ಲ. ಒಬ್ಬರಿಗೆ ಈರುಳ್ಳಿ ಹಚ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಬಟ್ ನನಗೆ ಬರ್ತಾ ಇತ್ತು. ಏನು ಇಷ್ಟು ಫಾಸ್ಟ್ ಹೆಚ್ಚಿದೆ ಅಂತ ಗಾಬರಿ ಅವಳಿ ಹೆಚ್ಚುತ್ತೆ. ಈಗ ಆಲ್ಮೋಸ್ಟ್ ತರಕಾರಿ ಎಲ್ಲ ಹಚ್ಕೊಳ್ಳೋದಾಯ್ತು. ಈಗ ನೀರನ್ನ ಸೋಸ್ಬಿಟ್ಟು ಇದಕ್ಕೆ ಪುಡಿಗಳನ್ನ ಹಾಕೋಣ. ಫ್ರೆಂಡ್ಸ್, ಈಗ ಸೋಸ್ಕೊಂಡೋಣ. ಇದನ್ನು ಬೋಲಿ ಹಾಕ್ತಾ ಇದ್ದೀನಿ. ಇದು ಕಾರ್ನ್ಫ್ಲವರು, ಅಂದಾಜು ಹಾಕೊಳ್ತೀನಿ ಅಷ್ಟೇ ನಾನು. ಇದು ಅಕ್ಕಿ ಹಿಟ್ಟು. ಈಗ ಸ್ವಲ್ಪ ಕಪ್ಪು ಹಾಕೋಣ. ಸ್ವಲ್ಪ ಉಪ್ಪು, ಇದಕ್ಕೊಂದು ಸ್ವಲ್ಪ ನೀರು,
ಕ್ಲೀನಾಗಿ ಕಲಿಸ್ಕೊ. ಇನ್ನೂ ಸ್ವಲ್ಪ ನೀರು ಬೇಕಾಗಿದೆ. ಎಷ್ಟು ಜಾಸ್ತಿ ಹಾಕೊಂಡ್ರೆ ಮತ್ತೆ ಹಿಟ್ಟು ಹಾಕ್ಬೇಕಾಗುತ್ತೆ. ಸೊ ಅದಕ್ಕೆ ನೋಡ್ಕೊಂಡು ಹಾಕೊಂತೀನಿ ನಾನು. ಈ ಕನ್ಸಿಸ್ಟೆನ್ಸಿ ನಿಮಗಿದ್ರೆ ಕ್ಲೀನಾಗಿ ಬಿಡ್ಬೋದು. ಸೊ ಇದನ್ನು ಕಲಿಸ್ಕೊಂಡು ಒಂದು 5 ನಿಮಿಷ ಬಿಡಬೇಕು. ಸೊ ಅಷ್ಟಕ್ಕೆ ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕೋಣ. ಬಾಣಲಿ ಬಾಣಲಿ ಇರುತ್ತೆ. ಸೊ ಈ ಬಾಣಲಿ ಇಡೋಣ. ಕಲಿಸ್ಕೊಂಡು ಎಣ್ಣೆ ಕಾಯ್ತಾ ಇದೆ. ಸೊ ಒಂದೊಂದೇ ಇದೆಲ್ಲ ಬಿಡ್ಕೊಳತ್ತೆ, ಅಂಟ್ಕೊಂಡಿದೆ ಅಂತ ಭಯ ಪಡೋದೆ. ಸ್ವಲ್ಪ ಇಂಪ್ರೆಸ್ ಮಾಡಿ. ನೋಡಿರ್ತೀವಿ ಹೇಗೆಂದರೆ ಅವರು ಫಸ್ಟ್ ಹೊಸ್ತಿಗೆ ಕರ್ಕೊಂಡು ಇಟ್ಕೊಂಡಿರ್ತಾರೆ, ಅವ್ನು ಮತ್ತೆ ತಿನ್ನಿಸ್ತಾ ಇರ್ತಾರೆ. ಸೊ ಆ ಥರ ಎಲ್ಲ ಮಾಡೋದು ಬೇಡ. ಫಸ್ಟ್ ಟೈಮ್ ಒಂಥರ ಗೋಲ್ಡನ್ ಬ್ರೌನ್ ಥರ ನಾವು ಫ್ರೈ ಮಾಡ್ಕೊಂಡು ನೋಡೋಣ. ನೋಡಿ ಎಷ್ಟು ಗೋಲ್ಡನ್ ಬ್ರೌನ್ ಆಗಿದೆ. ಸೊ ಇನ್ನೂ ಸ್ವಲ್ಪ ಆಗಿದೆ, ಕ್ರಿಸ್ಪಿ ಆಗಿದೆ ಆಲ್ಮೋಸ್ಟ್ ಇದು. ಸೊ ತೆಗೆದಿಟ್ಟ ತಕ್ಷಣ ಅದೇನಾಗುತ್ತೆ, ಮೆತ್ತಗಾಗ್ಬಿಡುತ್ತೆ. ಸೊ ಹಂಗೆ ಆಗ್ಬಾರ್ದು ಅಂದ್ರೆ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಹಂಗೆ ಇರಬೇಕು. ಸೊ ನೆಕ್ಸ್ಟು ಇದಕ್ಕೆ ಒಗ್ಗರಣೆ ಹಾಕೋಣ. ತೆಗೆದುಕೊಂಡಿದ್ದೀನಿ, ಇದನ್ನ ತೆಗೆದ್ಬಿಟ್ಟು ಸೈಡ್ ಇಡೋಣ. ಸಖತ್ ಬಿಸಿ ಇದೆ, ಸೈಡ್ ಇಟ್ಕೊಂಡ್ರಿ. ಸೊ ಈಗ ಒಗ್ಗರಣೆ ಹಾಕಕ್ಕೆ ಈ ಬಾಣಿ ತಗೊಂಡು ಬಾಣಿ ತೊಗೊಂಡ್ವಿ, ಗ್ಯಾಸ್ ಆನ್ ಮಾಡ್ಕೊಂಡ್ವಿ. ಸೊ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಅದೇ ಎಣ್ಣೆ ಯೂಸ್ ಮಾಡೋಣ. ಹಾಕೋಕ್ಕೆ
ಸ್ವಲ್ಪ ಹಾಕೋಣ. ಈಗ ಅವಾಗ ನೋಡಿದ್ರೆ ಹೆಚ್ಚಿದ್ದೀನಿ ಇದನ್ನ ತರಕಾರಿ ಇಲ್ಲ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ. ಸೊ ಮತ್ತು ಸ್ವಲ್ಪ ಗರಂ ಮಸಾಲ ಮತ್ತೆ ಕರಿಸ್ಬೇಕು. ಹಾಗೆ ಇಷ್ಟೆಲ್ಲ ಇಟ್ಕೋಣ, ಒಂದೊಂದೇ ಹಾಕ್ತೀನಿ. ಸೊ ಫಸ್ಟಿಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕೋಣ. ಮೆಣಸಿನ್ಕಾಯಿ ಫ್ರೈ ಆಗ್ತದೆ, ಸ್ವಲ್ಪ ತಿಳಿದಿದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ನೀವು ರೋಸ್ಟ್ ಮಾಡ್ಕೊಳ್ಳಿ ಇದನ್ನು. ರೋಸ್ಟ್ ಆಯಿತು. ಈಗ ಈರುಳ್ಳಿ ಹಾಕೋಣ. ಕರಿಬೇವು ಮೊತ್ತ ಬಿಟ್ಟಿದೆ, ಕರಿಬೇವು ಹಾಕೊಂಡ್ಬಿಡ್ತೀನಿ. ಹಾಕೊಂಡಿದ್ದೀನಿ ನನಗೆ ಇಷ್ಟು ಫುಲ್ ರೋಸ್ಟ್ ಮಾಡ್ಕೊಳ್ತೀನಿ. ಮೆಣಸಿನ್ಕಾಯಿ ಹಾಕಿ ಎಷ್ಟು ಬಿಟ್ಟಿದ್ದೀರಾ? ಮೆಣಸಿನ್ಕಾಯಿ ಇಟ್ಟಿದ್ದೀರಾ? ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೆ ಖಾರ ಬಿಟ್ಟದ್ದು ಸಾಲ ಅದಕ್ಕೆ. ಬನ್ನಿ, ಘಾಟ್ ಇದೆ ಫ್ರೆಂಡ್ಸ್. ಫುಲ್ ಈಗ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದ್ದು. ಮತ್ತು ಫ್ರೆಂಡ್ಸ್, ನೀವು ಮನೆಯಲ್ಲಿ ಯಾರಾದರೂ ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಿದ್ರಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ಖಂಡಿತ ಓದ್ತೀನಿ. ಸೊ ಮತ್ತು ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ಸ್ ಇದೆ, ಯಾಕಂದರೆ ನಾನೀಗ ಫಸ್ಟ್ ಟೈಮ್ ವ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನನಗೆ ಗೊತ್ತಿಲ್ಲ ಸೊ ಹೇಗೆ ಬರುತ್ತೆ, ಏನು ಜನಗಳು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ, ಅಂದರೆ ನೀವೆಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರ ಅಂತ. ಸೊ ಇದೆಲ್ಲ ಕಮೆಂಟ್ ಮಾಡಿ. ಸೊ ಏನೇನು ಚೇಂಜಸ್ ಬೇಕು, ಏನೇನು ಮಾಡ್ಬೋದು. ಸೊ ನನ್ನ ಥಾಟ್ಸ್ ಹೇಗಿದೆ ಅಂದರೆ ಜಸ್ಟ್ ಫಾರ್ ಡೈಲಿ ವ್ಲಾಗ್ ಮಾಡೋಣ ಅಂತ. ಅಂದರೆ ನಮ್ಮ ಲೈಫಲ್ಲಿ ಏನಾಗ್ತಿದೆ, ಏನು ಎಲ್ಲಿಗೆ ಹೋಗ್ತಿದ್ದೀವಿ, ಏನಾದ್ರು ಮಾಡ್ತಿದ್ದೀವಾ. ಸೊ ಪ್ರತಿಯೊಂದು ವ್ಲಾಗ್ ಅಂದರೆ ಲೈಕ್ ನಿಮಗೆ ನೋಡಿರ್ತಾರೆ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ, ಪ್ರತಿಯೊಂದೂ ನಮ್ಮ ಜೀವನದಲ್ಲಿ ಏನಾಗ್ತಿದೆ ಪ್ರತಿಯೊಂದು ತೋರಿಸ್ತೀವಿ ನಿಮಗೆ. ನಿಮ್ಮಲ್ಲಿ ಇದಾಗಿದೆ ಅನಿಸುತ್ತೆ. ಆಲ್ಮೋಸ್ಟ್ ಇದಾಗಿದೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ. ಇದಕ್ಕೀಗ ಸ್ವಲ್ಪ ಸಾಸ್ ಹಾಕೋಣ. ಇದಕ್ಕೆ ಸಾಸು, ಗರಂ ಮಸಾಲ, ಖಾರದ ಪುಡಿ ಎಲ್ಲ ಹಾಕೊಂಡಿದ್ವಿ. ಈಗ ಸ್ವಲ್ಪ ಹಂಗೆ ಕುಚ್ಕೊಂಡಿದ್ದೀನಿ, ಸ್ವಲ್ಪ ಕುದಿಬೇಕಿದೆ. ಸ್ವಲ್ಪ ಕುದಿಬೇಕು, ಸ್ವಲ್ಪ ಗ್ಲಾಸ್ ಫ್ಲೇಮ್ ಜಾಸ್ತಿ ಮಾಡೋಣ. ಈಗ ನಾವು ಕದ್ದಿಟ್ಕೊಂಡಿರೋ ಗೋಬಿನ ಹಾಕೋಣ ಅದಕ್ಕೆ. ಈಗ ಗೋಬಿ ಹಾಕೊಂಡಿದ್ದೀವಿ.
ಸ್ವಲ್ಪ ಕೊತ್ತಂಬರಿ ಹಾಕೋಣ ಹಿಂಗೆ ಅದ್ರ ಮೇಲೆ. ಇದು ಆಲ್ಮೋಸ್ಟ್ ಈಗ ರೆಡಿ ಆಗಿದೆ, ನೋಡ್ಬೋದು ಬನ್ನಿ ನೋಡ್ಬೇಕು. ಆಗಿದೆ, ಗ್ಯಾಸ್ ಆಫ್ ಮಾಡ್ಕೊಂಡು ಹಾಕೊಳ್ತೀನಿ ನಾನು. ಬನ್ನಿ. ಅಷ್ಟೇ.